ಪ್ರತಾಪ್ ಮಾಡಿದ ಒಂದು ಕೆಲಸದಿಂದ ನಾನು ಇವನು ನನ್ನ ಮಗನೇ ಅಲ್ಲ ಅಂದಿದ್ದೆ ಸರ್. ಇದೀಗ ಫಿನಾಲೆಗೆ ಬಂದ ಪ್ರತಾಪ್ ಅವರ ತಾಯಿ ಬಿಚ್ಚಿಟ್ಟ ಅಸಲಿ ಸತ್ಯವನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಪ್ರತಾಪ್ ಇದೀಗ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋಯಿಂಗ್ ಹಣ ಹೊಂದಿದ್ದಾರೆ. ಇದೀಗ ಜನರಲ್ಲಿ ಪ್ರೀತಿಯನ್ನ ಕಾಣ್ತಾ ಇದ್ದಾರೆ, ದೇವರಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರೇ. ಕೆಲವೊಂದಿಷ್ಟು ಅಭಿಮಾನಿಗಳು ಅವರನ್ನ ಅಚ್ಚೆ ಹಾಕ್ಸ್ಕೊಂಡು ಇವತ್ತು ಪೂಜಿಸ್ತಾ ಇದ್ದಾರೆ. ಕಾರಣ ಇಷ್ಟ, ಬಿಗ್ ಬಾಸ್ ನಲ್ಲಿರುವಂತಹ ಸ್ಪರ್ಧೆ ಪ್ರತಾಪ್ ಅವರ ಒಂದು ಒಳ್ಳೆಯ ಸತ್ಯದ ವಿಚಾರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗೊತ್ತಾಗಿದೆ. ಕಳೆದ ಒಂದು ಬಾರಿ ಬಿಗ್ ಬಾಸ್ ಬರುವ ಮುಂಚೆ ಪ್ರತಾಪ್ ಅವರು ಯುವ ವಿಜ್ಞಾನಿ ಎಂದು ಹೆಸರನ್ನ ಮಾಡಿಕೊಂಡು ಡ್ರೋನ್ ತಯಾರಿಸ್ತಾನೆ ಎಂದು ಕೆಲವೊಂದಿಷ್ಟು ವಿಚಾರಗಳನ್ನು ಮೋಟಿವೇಟ್ ಮಾಡುವ ಮೂಲಕ ಜನಪ್ರಿಯತೆ ಗಳಿಸಿದರು. ಮಾತನಾಡುವ ಬರದಲ್ಲಿ ಒಂದು ಸುಳ್ಳಿನ ಮಾತು ಹೇಳಿದ್ದಾರೆ ಎಂಬ ಆರೋಪದ ಅಡಿಯಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ಆಗಿದ್ದು, ಪ್ರತಾಪ್ ಡ್ರೋನ್ ತಯಾರಿಸಿಲ್ಲ, ಪ್ರತಾಪ್ ಎಜುಕೇಶನ್ ಮಾಡಿಲ್ಲ, ಈ ರೀತಿ ಒಂದು ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಗಮನಿಸಿದಂತಹ ಅವರ ತಂದೆ ತಾಯಿಗೆ ತುಂಬಾ ಬೇಸರ ಆಗಿದೆ, ನೊಂದುಕೊಂಡಿದ್ದಾರೆ. ಇವನು ನನ್ನ ಮಗ ಅಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಓಡಿಸಿದ್ದು ಉಂಟು. ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತಹ ಪ್ರತಾಪ್ ಅವರ ತಂದೆ ತಾಯಿಯನ್ನು ನೋಡಿ ಕೋಟಿ ಜನರು ಇವರನ್ನ ಪ್ರೀತಿಸೋಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರ. ಇವತ್ತು ಬಿಗ್ ಬಾಸ್ ಪ್ರತಾಪ್ ಒಂದು ರೀತಿಯ ಮೊದಲನೇ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಒಂದು ಅಚ್ಚರಿಯೇ ಹೌದು. ಇಂತಹ ಸಂದರ್ಭದಲ್ಲಿ ಪ್ರತಾಪ್ ಅವರ ತಾಯಿ ಈ ಒಂದು ವಿಚಾರವನ್ನ ಕೇಳಿದ ತಕ್ಷಣ ಇವನು ನನ್ನ ಮಗ ಅಲ್ಲ, ನನ್ನ ಮನೆಗೆ ಬರಬೇಡ ಅಂತ ಹೇಳ್ತೆಲ್ಲ ಬೈದಿದ್ರು. ಇವನ ವಿರುದ್ಧ ಕೂಡ ಊರಿನ ಜನಗಳು ತಿರುಗಿ ಬಿದ್ದಿದ್ರು. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಬಂದಂತ ತಕ್ಷಣ ಪ್ರತಾಪ್ ಅವರ ಸತ್ಯ ಗೊತ್ತಾಗ್ತಿದ್ದಂತೆ ಇಡೀ ಊರಿನ ಜನ ಅವರನ್ನ ಪ್ರೀತಿಸಕ್ಕೆ ಶುರು ಮಾಡಿದ್ದಾರೆ. ಸರ್, ಇವನು ನನ್ನ ಮಗ ಸರ್, ನನ್ನ ಮಗ ಇವತ್ತು ಈ ರೀತಿ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತೇಳಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಈ ಮಗನ ಪ್ರೀತಿಗೆ ನಿಮ್ಮ ಒಂದು ಲೈಕ್ ಇರಲಿ ವೀಕ್ಷಕರೇ. ಪ್ರತಾಪ್ ಗೆಲ್ತಾರಾ ಎಂಬುದನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಅಭಿಮಾನಿಗಳು ದಯಮಾಡಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಮಗೂ ಸಹಾಯ ವೀಕ್ಷಕರು. ಥ್ಯಾಂಕ್ ಯು.